ನನ್ನದೊಂದು ಕನಸು, ನಮ್ಮೂರಿನ ಇತಿಹಾಸವನ್ನು ತಿಳ್ಕೋಬೇಕು ಅನ್ನೋದು. ಶಿರ್ಸಿ ಅನ್ನೋದು ಬರೀ ಒಂದು ಊರಲ್ಲ, ಇದು ದೈವಿ ಶಕ್ತಿ ಸ್ಪಂದಿಸಿದ ಸ್ಥಳ. ಈ ಸ್ಥಳದ ಸಂಸ್ಕೃತಿ ಬರೀ ಇತಿಹಾಸದ ಪಥದಲ್ಲಿ ಮಾತ್ರ ಅಲ್ಲ, ದೈವಿಕ ಸ್ಪಂದನೆಯಲ್ಲೂ ಜೀವಂತವಾಗಿದೆ. ಚಿಕ್ಕವನಿಂದನೂ ಅದೊಂದು ಕುತೂಹಲ. ಇಲ್ಲಿ ಆಚರಿಸುವ ಸಂಪ್ರದಾಯದ ಹಿಂದಿನ ಅರ್ಥವೇನು, ಈ ಜಾತ್ರಾ ಉತ್ಸವದ ಹಿಂದಿರುವ ಶಕ್ತಿ ಏನು, ನಮ್ಮ ಪೂರ್ವಜರು ಹೇಳಿದ ಕಥೆಗಳ ಹಿಂದಿರುವ ಘಟನೆಯಾದರೂ ಏನು, ದೈವ ಭಾವದಲ್ಲಿ ತೇಲುವ ಜನರ ಅನುಭವದ ಸತ್ಯವೇನು, ಇವೆಲ್ಲ ಕುತೂಹಲಗಳಿಗೆ ಉತ್ತರ ಹುಡುಕುವ ದಾರಿಯಲ್ಲಿ ಈ ದೇವಾಲಯದ ಗಂಟೆನಾದ ಒಂದು ಸಂದೇಶ ನೀಡ್ತು. ಇದರಲ್ಲೇನೋ ವಿಶೇಷತೆ ಇದೆ ಅಂತ. ನಮ್ಮ ಮೂಲವನ್ನು ಅರಿಯುವ, ನಮ್ಮ ಪರಂಪರೆಯ ಹಿಂದಿರುವ ಅರ್ಥವನ್ನು ತಿಳಿದುಕೊಳ್ಳುವ, ಈ ನಾಡಿನಲ್ಲಿ ನೆಲೆಸಿರುವ ದೈವಿ ಶಕ್ತಿಯನ್ನು ಅನುಭವಿಸುವ ಆ ಒಂದು ಅನ್ವೇಷಣೆ ಈ ಒಂದು ಜರ್ನಿ. ಈ ಕೊನೆ ಹೊರಬೀಡಿನ ದಿನ ದೇವಿಯನ್ನ ಪಲ್ಲಕ್ಕಿ ಮೆರವಣಿಗೆಯಲ್ಲಿ ಕರೆತಂದು ಮರಕಿದುರ್ಗಿ ದೇವಸ್ಥಾನದಲ್ಲಿ ಮತ್ತು ಜಾತ್ರಾ ಗದ್ದುಗೆಯ ಪೀಠದಲ್ಲಿ ಪೂಜೆಯನ್ನು ಸಲ್ಲಿಸಿ ನಂತರ ಆ ದೇವಿಯ ಪಲ್ಲಕ್ಕಿ ಯಾತ್ರೆ ಹೊರಟಿದ್ದು ಕೊನೆಯ ಪೀಠಕ್ಕೆ. ಈ ಕೊನೆ ಹೊರಬಿಡ ದಿನ ಬೆಳಗಿನ ಜಾವ 4 ಗಂಟೆ ಅಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ದೇವಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಲಾಗುತ್ತೆ. ಆ ಪೂಜೆಯಲ್ಲಿ ಪಾಲ್ಗೊಂಡು ಪ್ರಸಾದವನ್ನ ಊಟ ಮಾಡೋಕೆ ಮಧ್ಯರಾತ್ರಿ ಜನ ಸಾಗರವೇ ಹರಿದು ಬಂದಿರತ್ತೆ. ಮಧ್ಯರಾತ್ರಿ ನಡೆಯೋ ಪೂಜೆಗೆ ಅಷ್ಟು ವಿಶೇಷತೆ ಯಾಕಿದೆ ಅಂತ ತಿಳ್ಕೊಳಕ್ಕೂ ಮುಂಚೆ ಇನ್ನು ಆ ಪೂಜೆಗೆ ಟೈಮ್ ಇದೆ. ಅಲ್ಲಿ ತನಕ ಹಿಂದಿನ ಚಾಪ್ಟರ್ ಅಲ್ಲಿ ನೀವು ನೋಡಿರೋ ಹಾಗೆ ಆ ಕಾಲಘಟ್ಟದಲ್ಲಿ ಈ ಭಾಗದಲ್ಲಿ ಮಹಾಮಾರಿ ರೋಗ ಅಂತ ಹರಡಿದಾಗ ಒಂದು ವ್ಯಾಕ್ಸಿನೇಷನ್ನ ಕಂಡುಹಿಡಿತಾರೆ. ಆ ವ್ಯಾಕ್ಸಿನೇಷನ್ ಏನು ಗೊತ್ತಾ? ಅದನ್ನು ಈ ವಿಡಿಯೋ ಕೊನೆಯಲ್ಲಿ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಈ ಜರ್ನಿನ ಸ್ಟಾರ್ಟ್ ಮಾಡೋಣ. ಡ್ಯಾಡಿ, ನಾ ಇದನ್ನೆಲ್ಲೋ ಕೇಳಿದ್ದೆ, ಎಲ್ಲ ದೇವ್ರನ್ನ ಅಕ್ಕ ತಂಗಿ ಅಂತ ಕರೀತಾರಲ್ಲ? ಎಲ್ಲ ಶಕ್ತಿಯ ರೂಪನೂ ಒಂದೇ. ನಮ್ಮ ಅಜ್ಜಿ ಹೇಳ್ತಿದ್ರು ಎಲ್ಲ ದೇವಿಯರು ಅಕ್ಕ ತಂಗಿಯರಂತ. ಆ ಎಲ್ಲ ಅಕ್ಕ ತಂಗಿಯರಲ್ಲಿ ಸಿರ್ಸಿ ಮಾರಿಯಮ್ಮ ಇದ್ದಾಳಲ್ಲ, ಅವಳೇ ದೊಡ್ಡಕ್ಕ ಅಂತೇಳಿ ಕರಿತಿದ್ರಂತೆ. ಅದಕ್ಕೆ ಅಂದಿನಿಂದ ಇಲ್ಲಿ ತನಕ ಸಿರ್ಸಿ ಮಾರಿಯಮ್ಮನನ್ನ ದೊಡ್ಡಮ್ಮ ಅಂತಾನೇ ಕರೀತಾರೆ. ಈ ಕತೆ ಆರಂಭವಾಗೋದು ಮಹಾಭಾರತ ಕಾಲದ ಇತಿಹಾಸದಿಂದ. ಮಹಾಭಾರತದ ಸಮಯದಲ್ಲಿ ಪಾಂಡವರು ವನವಾಸಕ್ಕೆ ತೆರಳ್ತಾರೆ. ಆಗ ಅವರು ಈ ವನವಾಸದ ಪ್ರಯಾಣದಲ್ಲಿ ಈ ಬಂಕಾಪುರ ಹಾನಗಲ್ ಭಾಗಕ್ಕೂ ಬಂದಿರ್ತಾರೆ. ಆಗ ಈ ದಟ್ಟವಾದ ಕಾಡಿನ ಮಧ್ಯ ಅವರಿಗೆ ಅನಾರೋಗ್ಯದ ಸಮಸ್ಯೆ ಕಾಡುತ್ತೆ. ಆ ಸಮಸ್ಯೆಯ ನಿವಾರಣೆಗೆ ಉಪಾಯ ಹುಡುಕುವಾಗ ಆ ಸ್ಥಳದಲ್ಲಿ ನೆಲೆಸಿದ ದುರ್ಗಾ ಮಾತೆಯ ದರ್ಶನವಾಗುತ್ತೆ. ಆಗ ಅವರು ತಮಗಾದ ಸಂಕಷ್ಟಗಳನ್ನ ದೂರ ಮಾಡುವಂತೆ ಆ ದೇವಿಯನ್ನ ಆರಾಧಿಸಿದರು ಎನ್ನಲಾಗುತ್ತೆ. ಆ ದುರ್ಗಾ ಮಾತೆಯ ಸ್ವರೂಪವೇ ಜಗನ್ಮಾತೆ ಶ್ರೀ ಮಾರಿಕಾಂಬೆ. ಜೈ ಮಾ, ಧನ್ಯವಾದ ಮಾತಾ, ಶಾಂತಿ. ಈ ಪುಸ್ತಕದಲ್ಲಿ ಬರೆಯಲಾದ ಈ ಘಟನೆಗೆ ಸಂಬಂಧಪಟ್ಟ ವಿಷಯಗಳನ್ನ ಓದಿ ತಿಳ್ಕೊಂಡಾಗ ಅರ್ಥವಾಗಿದ್ದೇನೆಂದ್ರೆ, ಐತಿಹಾಸಿಕವಾಗಿ ನೋಡ್ತಾ ಹೋದ್ರೆ ಹಲವು ಪುರಾವೆಗಳು ಸಿಗತ್ತೆ. ಪ್ರಚಲಿತದಲ್ಲಿರುವ ಹಿನ್ನೆಲೆ ಹಾಗೂ ಈಗಲೂ ನೆರವೇರಿಸಲಾಗುವ ಸಂಪ್ರದಾಯವನ್ನ ನೋಡಿ ತಿಳ್ಕೊಂಡಾಗ ಅರ್ಥ ಆಗಿದ್ದೇನು ಅಂದ್ರೆ, ಹಲವು ಸನ್ನಿವೇಶಗಳು ಈ ಘಟನೆಗೆ ತುಂಬಾ ಹತ್ತಿರವಾಗಿದೆ ಅಂತ ಅನಿಸ್ತು. ಹಿನ್ನೆಲೆಯ ಪ್ರಕಾರ ಈ ಹಾನಗಲ್ ಬಂಕಾಪುರ ಭಾಗದಲ್ಲಿ ಈ ದೇವಿಯ ಜಾತ್ರಾ ಮಹೋತ್ಸವ ಅನ್ನೋದು ಆರಂಭವಾಗಿದ್ದು, ಆ ಕಾಲದಲ್ಲಿ ಈ ದೇವಿಯನ್ನ ದ್ಯಾಮವ್ವ, ದುರ್ಗವ್ವ ಇನ್ನೂ ಕೆಲ ಹೆಸರುಗಳಿಂದ ಕರೆಯಲಾಗ್ತಿತ್ತು. ಹಾಗೂ ಈ ಜಾತ್ರಾ ಮಹೋತ್ಸವವನ್ನ ಅಲ್ಲಿ ಅದ್ದೂರಿಯಾಗಿ ಆಚರಿಸಲಾಗ್ತಿತ್ತು. ಈ ಊರಿನ ಸುತ್ತಮುತ್ತ ರೋಗ ರುಜಿನಾದಿಗಳ ರೂಪದಲ್ಲಿ ದುಷ್ಟಶಕ್ತಿಯು ಪ್ರವೇಶ ಮಾಡಿದಾಗ ಅದನ್ನು ತಡೆಯಲು ದೈವಶಕ್ತಿಯು ಜಾಗೃತವಾಗಿ ಅದನ್ನು ನಾಶ ಮಾಡಿ ಊರನ್ನು ಸಂರಕ್ಷಣೆ ಮಾಡುತ್ತದೆ. ನಂತರ ಆ ದುಷ್ಟಶಕ್ತಿಯ ಕಣ್ಣು ನಮ್ಮೂರು ಸಿರ್ಸಿ ಮೇಲೂ ಬೀಳುತ್ತೆ. ಆ ದುಷ್ಟಶಕ್ತಿ
ತನ್ನ ದುಷ್ಟಶಕ್ತಿಯಿಂದ ಇಡೀ ಊರನ್ನೇ ಆವರಿಸಲು ಮುಂದಾಗುತ್ತೆ. ಆ ಸಮಯದಲ್ಲಿ ಒಂದು ಘಟನೆ ನಡೆಯುತ್ತೆ. ಹಾನಗಲ್ಲಿಂದ ಅಲ್ಲಿ ಜಾತ್ರೆ ಆಗಿತ್ತು ವರ್ಷ, 400 ವರ್ಷದ ಹಿಂದಿಂದದು. ಪಲ್ಲಕ್ಕಿ ಆ ಪೆಟ್ಟಿಗೆ ಒಳಗೆ ಅಮ್ಮನ್ನ ಹಾಕಿ ಬೀಗ ಹಾಕಿ ಇಟ್ಟಿದ್ರು ಹೇಳಾಯ್ತು. ಅದು ನಮಗೆ ಗೊತ್ತಿಲ್ಲ, ಕೇಳಿದ್ದಷ್ಟೆ. ಅವಾಗ ಇವ್ರು ಕಳ್ಳರು 4 ಮಂದಿ ನೋಡಿದ್ರೆ ಅಮ್ಮಂದು ಬಂಗಾರ ಎಲ್ಲ ಇದ್ರಾಗ ಇಟ್ಟಾರ, ಈ ಪೆಟ್ಟಿಗೆನೇ ಹೊತ್ಕೊಂಡು ಹೋಗಿಬಿಡೋಣ ಹೇಳಿ ತಗೊಂಡು ಬಂದರು. ಅವಾಗಲ್ಲಿ ರೋಡಲ್ಲಿ ಒಂದು ರಾತ್ರಿಗೆ ಅಲ್ಲಿಂದ ಇಲ್ಲಿಗೆ ಬಂದು ಮುಟ್ಬೇಕಲ್ಲ, ಎಲ್ಲೆಲ್ಲ ಆಸೆ ಏನೇನೋ ಆಗಿ ಎಲ್ಲೆಲ್ಲಿಂದನೂ ಬಂದು ಇಲ್ಲಿಗೆ ಅಲ್ಲಿ ತಂದು ಪೆಟ್ಟಿಗೆ ಇಟ್ಟರು. ಎಲ್ಲಿ ಇವತ್ತು ಹೊರಬಿಡಾಗ್ತತ್ತವ ಅಲ್ಲಿ. ಮೇಕಂಜಿ ಸಂಗ್ರಹದಲ್ಲಿ ಉಲ್ಲೇಖವಿರುವ ಪ್ರಕಾರ ದೇವಿಯ ವಿಗ್ರಹವಿದ್ದ ಪೆಟ್ಟಿಗೆಯನ್ನು ಕದ್ದ ಕಳ್ಳರು ಶಿರ್ಸಿ ಭಾಗಕ್ಕೆ ಮೊದಲು ಬಂದಿದ್ದು ಇದೇ ಸ್ಥಳಕ್ಕೆ. ಆದರೆ ಆ ಪೆಟ್ಟಿಗೆ ಇಲ್ಲಿ ಸಿಕ್ಕಿತ್ತಲ್ಲ, ಈ ಬಸಟಿಕೆರೆ ಹತ್ರ ಇರುವ ಒಂದು ಜಾಗದಲ್ಲಿ ಮೊದಲು ಆ ಪೆಟ್ಟಿಗೆಯನ್ನು ಇಡಲಾಯಿತು. ಆ ಸ್ಥಳವೇ ಈಗಿನ ಗಾಳಿ ಮಾಸ್ತಿಕಟ್ಟೆ. ಇದಕ್ಕೆ ಸಾಕ್ಷಿಯಂತೆ ಈ ಸ್ಥಳದಲ್ಲಿ ಈಗಲೂ ಕೂಡ ಜಾತ್ರೆಗೂ ಮುನ್ನ ಹೊರಬೀಡು ಸಂಪ್ರದಾಯವನ್ನು ನೆರವೇರಿಸಲಾಗತ್ತೆ. ಆ ಸ್ಥಳದಲ್ಲಿ ಪೆಟ್ಟಿಗೆಯನ್ನು ತೆರೆದಾಗ ಅವ್ರಿಗೆ ಕಂಡಿದ್ದು ದೇವಿಯ ವಿಗ್ರಹ. ಆ ಕ್ಷಣದಲ್ಲಿ ಅವರಿಗೆ ತಮ್ಮ ತಪ್ಪಿನ ಅರಿವಾಗತ್ತೆ. ಆಗ ಅವರಿಗೇನೋ ದಾರಿ ತೋಚದೆ ಆ ಪೆಟ್ಟಿಗೆಯನ್ನು ಕೆರೆಯ ನೀರಿಗೆ ಎಸೆತಾರೆ. ಇಲ್ಲಿ ಮೆನ್ಷನ್ ಮಾಡಿರೋ ಹಾಗೆ ಈ ಸ್ಥಳದ ಅಭಿಮುಖವಾಗಿ ಹೋಗುವ ರಸ್ತೆ ಪಕ್ಕದಲ್ಲಿ ಒಂದು ಕೆರೆ ಇದೆ. ಆ ಕೆರೆಯಲ್ಲೇ ಪೆಟ್ಟಿಗೆಯನ್ನು ನೀರಿಗೆ ಎಸೆಲಾಯಿತು ಅಂತ ಹೇಳ್ತಾರೆ. ಆ ಕೆರೆ ಯಾವುದು ಅಂದರೆ, ಬನ್ನಿ ಹೋಗೋಣ. ದೇವಿ ಅಸಾದಿ ಬಸವ ಎಂಬುವರ ಕನಸಲ್ಲಿ ಬಂದು ನಾನು ಈ ಕೆರೆಯಲ್ಲಿದ್ದೀನಿ ಎಂಬುದರ ಬಗ್ಗೆ ಸೂಚನೆಯನ್ನು ಕೊಡ್ತಾಳೆ. ಅದರಂತೆ ಗ್ರಾಮಸ್ಥರೆಲ್ಲ ಸೇರಿ ಹುಡುಕಿದಾಗ ಆ ಕೆರೆಯಲ್ಲಿ ದೇವಿಯ ಪೆಟ್ಟಿಗೆ ಸಿಗತ್ತೆ. ಆ ಕೆರೆ ಯಾವುದು ಅಂದರೆ ಇದೆ ಕೋಟೆ ಕೆರೆ. ದೇವಿಯ ಪೆಟ್ಟಿಗೆಯನ್ನು ಹೊರತೆಗೆದ ನಂತರ ಆ ದೇವಿಯನ್ನು ಈ ಕೆರೆ ಹತ್ತಿರದಲ್ಲೇ ಪ್ರತಿಷ್ಠಾಪಿಸಲಾಗುತ್ತೆ. ಕೆಲವು ಉಲ್ಲೇಖಗಳ ಪ್ರಕಾರ ಶ್ರೀ ಮಾರಿಕಾಂಬಾ ದೇವಿಯ ದೇವಸ್ಥಾನದ ಹತ್ತಿರವೇ ದೇವಿ ಸಿಕ್ಕ ಕೆರೆ ಇದೆ ಅಂತ ಹೇಳ್ತಾರೆ. ಹಾಗೆ ಅಂದಿನಿಂದ ಇಂದಿನವರೆಗೂ ಆ ಕೋಟೆ ಕೆರೆಯಲ್ಲಿ ವಿಜಯದಶಮಿ ಹಬ್ಬದ ಸಮಯದಲ್ಲಿ ಶ್ರೀ ಮಾರಿಕಾಂಬೆಯ ಪಲ್ಲಕ್ಕಿ ಬರುತ್ತೆ. ಆ ಸ್ಥಳದಲ್ಲಿ ಈಗಲೂ ಕೂಡ ದಸರಾ ಹಬ್ಬದ ಸಮಯದಲ್ಲಿ ಕಲಶ ವಿಸರ್ಜನಾ ಸಂಪ್ರದಾಯವನ್ನು ಕೂಡ ನೆರವೇರಿಸಲಾಗುತ್ತೆ. ಇಲ್ಲಿ ಮೆನ್ಷನ್ ಮಾಡಿರೋ ಪ್ರಕಾರ ಶ್ರೀ ಮಾರಿಕಾಂಬಾ ದೇವಿಯ ಸ್ಥಾಪನೆ ಕುರಿತು ಸೋದೆಯ ಇಮ್ಮಡಿ ಸದಾಶಿವರಾಯನ ಹತ್ತಿರ ನಂದೀಶ್ವರ ಮಠದ ಸ್ವಾಮಿಗಳ ನೇತೃತ್ವದಲ್ಲಿ ನಿಯೋಗ ಹೋದ ವಿಚಾರವಿದೆ. ಹಾಗೆ ಈ ದೇವಸ್ಥಾನದ ಗರ್ಭಗುಡಿಯನ್ನ ಸೋದೆಯ ಸದಾಶಿವರಾಯನು ಕಟ್ಟಿಸಿದ್ದನೆಂದು ಹೇಳಲಾಗುತ್ತೆ. ನಂತರ ಈ ಗ್ರಾಮದ ಮುಖಂಡರ ಸಂಯೋಗದೊಂದಿಗೆ ಈ ದೇವಸ್ಥಾನವನ್ನು ಹಂತ ಹಂತವಾಗಿ ಅಭಿವೃದ್ಧಿ ಮಾಡಲಾಗಿದೆ. ದೇವಿಯ ಸ್ಥಾಪನೆ ಆರಂಭದಲ್ಲಿ ದೇವಿಯ ದೃಷ್ಟಿಯಲ್ಲಿ ರೌದ್ರತೆ ಅನ್ನೋದು ತುಂಬಿಕೊಂಡಿತ್ತು. ಈ ದೇವಿಯ ನೇರ ದೃಷ್ಟಿ ಬಿದ್ದ ಜಾಗದಲ್ಲಿ ಪದೇ ಪದೇ ಬೆಂಕಿ ಕಾಣಿಸ್ಕೊಳ್ತಿತ್ತು ಎಂದು ಹೇಳಲಾಗುತ್ತೆ. ಆದ್ದರಿಂದ ಅವಳ ರೌದ್ರತೆಯನ್ನು ಶಾಂತಗೊಳಿಸಲು ಮುಖ್ಯ ಪ್ರಾಣ ಆಂಜನೇಯ ಮಾರಿಕಾಂಬಾ ದೇವಿಯ ಎದುರುಗಡೆ ಇರುವಂತಹ ಸಣ್ಣ ಮಾರುತಿ ಅಂತ ಹೇಳ್ತೇವೆ ನಾವು. ದೇವಿಯ ಉಗ್ರ ಸ್ವರೂಪ ಆದಾಗ, ದೇವಿಯ ಉಗ್ರ ಸ್ವರೂಪ ತಾಳಿದಾಗ ದೇವಿಯ ಉಗ್ರ ಸ್ವರೂಪವನ್ನು ಕಡಿಮೆ ಮಾಡಲಿಕ್ಕೋಸ್ಕರವಾಗಿ, ಶಾಂತಿಗೋಸ್ಕರವಾಗಿ ಈ ಮುಖ್ಯ ಪ್ರಾಣ ಆಂಜನೇಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂಥೇಳಿ ನಮ್ಮ ಪೂರ್ವಜರು ಹೇಳ್ತಾ ಇದ್ರು. 300-350 ವರ್ಷದ ಇತಿಹಾಸ ದೇವಸ್ಥಾನಕ್ಕೇನಿದೆ. ಆಗಿನಿಂದಲೂ ಆಗ ಈ ಮಾರುತಿಯ ಪ್ರತಿಷ್ಠಾಪನೆ ಮಾಡಿ ಆ ಅಭಯ ಹಸ್ತದ ಮೇಲೆ ದೇವಿಯ ದಿವ್ಯವಾದಂಥ ದೃಷ್ಟಿ ಇದೆ ಅಂಥೇಳಿ ನಾವು ಈಗ ಒಂದು ಕಥೆಯಲ್ಲಿ ಕೇಳ್ತೇವೆ. ಇದನ್ನು ಹಿಂದಿನ ಎಪಿಸೋಡ್ಸ್ಗಳಲ್ಲಿ ನೋಡಿರೋ ಹಾಗೆ ಶಿರಸಿಯ ಸುತ್ತಮುತ್ತಲಿರುವ ಪ್ರದೇಶಗಳಲ್ಲಿ ಮಹಾಮಾರಿ ರೋಗಗಳು ಆವರಿಸಿಕೊಂಡಾಗ ಆಯಾ ಸ್ಥಳಗಳಲ್ಲಿ ದೇವಿಯ ತಂಗಿಯಂದಿರು ತಮ್ಮ ಶಕ್ತಿಯಿಂದ ರಕ್ಷಣೆ ನೀಡಿರ್ತಾರೆ. ನಂತರ ಆ ದುಷ್ಟಶಕ್ತಿಯ ಕಣ್ಣು ನಮ್ಮ ಶಿರ್ಸಿಯ ಮೇಲೂ ಬೀಳೋಕ್ಕೂ ಮುಂಚೆ ಈ ಊರಲ್ಲಿ ದೊಡ್ಡಮ್ಮನ ಆಗಮನವಾಗಿತ್ತು. ಆದ್ದರಿಂದ ಅಂದಿನಿಂದ ಇಂದಿನವರೆಗೂ 9 ದಿನಗಳ ಕಾಲ 9 ಶಕ್ತಿಯ ರೂಪಗಳಾದ ಜಗನ್ಮಾತೆ ಶ್ರೀ ಮಾರಿಕಾಂಬಾ ದೇವಿಯ ಜಾತ್ರೆಯನ್ನು ಅದ್ಧೂರಿಯಾಗಿ ಆಚರಿಸಲಾಗುತ್ತೆ. ಬಂದ ಭಕ್ತರ ಸಂಕಷ್ಟಗಳನ್ನು, ನೋವುಗಳನ್ನು ತನ್ನ ಜೋಳಿಗೆಯಲ್ಲಿ ಹಾಕಿಕೊಂಡು ಅವರನ್ನು ಆಶೀರ್ವದಿಸಿ ಖುಷಿ ಸಂತೋಷವನ್ನು ಹಂಚಿ ತನ್ನನ್ನೇ ತಾನು ಸಮರ್ಪಿಸಿಕೊಳ್ತಾಳೆ.
ಆದ್ದರಿಂದ ಅವಳನ್ನು ಪ್ರೀತಿಯಿಂದ ಅಮ್ಮ ಅಂತ ಕರೀತಾರೆ. ಈ ಒಂದು ಜರ್ನಿಯಲ್ಲಿ ಹಲವಾರು ವಿಷಯಗಳು ನನಗೆ ತಿಳ್ಕೊಳ್ಳೋಕೆ ಸಿಕ್ತು. ಆ್ಯಂಡ್ ಸ್ಟಿಲ್ ತಿಳ್ಕೊಳ್ಳೋದಿನ್ನೂ ತುಂಬಾ ಇದೆ. ಈ ವಿಡಿಯೋ ಆರಂಭದಲ್ಲಿ ನಿಮ್ಗೆ ಹೇಳಿದ್ದೆ, ಈ ಮಹಾಮಾರಿ ರೋಗ ಅನ್ನೋದು ಆವರಿಸಿಕೊಳ್ಳಲು ಮುಂದಾದಾಗ ಇಲ್ಲಿನ ಜನರು ಒಂದು ವ್ಯಾಕ್ಸಿನೇಷನ್ನ ಕಂಡುಹಿಡಿತಾರೆ. ದ್ಯಾಟ್ ವ್ಯಾಕ್ಸಿನೇಷನ್ ನೇಮ್ ಕಾಲ್ಡ್ ನಂಬಿಕೆ. ಆ ನಂಬಿಕೆಯ ಆ ಭಕ್ತಿನೇ ಅವರ ಜೀವವನ್ನು ಉಳಿಸುತ್ತೆ. ಆ ನಂಬಿಕೆಯ ಶಕ್ತಿಯ ಪ್ರತಿರೂಪವೇ ಜಗನ್ಮಾತೆ ಶ್ರೀ ಮಾರಿಕಾಂಬಾ ದೇವಿ. ಇದೀಗ ಆ ನಂಬಿಕೆಯ ಶಕ್ತಿಯೇ ಜಗತ್ ಪ್ರಸಿದ್ಧ ಉತ್ಸವವಾಗಿ ಬದಲಾಗಿದೆ. ಈ ಜಾತ್ರಾ ಮಹೋತ್ಸವವನ್ನು ಸೂಕ್ಷ್ಮವಾಗಿ ನೋಡಿದಾಗ ಈ ಎಲ್ಲ ಘಟನೆಯ ಸನ್ನಿವೇಶಗಳು ಅರ್ಥ ಆಗುತ್ತೆ. ಕೆಲವು ಕಾರಣಾಂತರಗಳಿಂದ ಈ ವಿಡಿಯೋನ ತುಂಬ ಲೇಟಾಗಿಯೇ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ಅಪ್ಡೇಟ್ ಮಾಡಿ ಅಂತ ಹೇಳ್ತಾ, ಇನ್ನು ಹೆಚ್ಚಿನ ವೀಡಿಯೋಸ್ಗಾಗಿ ಈ ಚಾನಲ್ನಲ್ಲಿ ಸ್ಟೇ ಟ್ಯೂನ್ಡ್ ಆಗಿ.